ವೀಕ್ಷಕರೇ, ಉದಯ್ ಕಿರಣ್ ಈ ಒಂದು ಹೆಸರು ಆಂಧ್ರದಲ್ಲಿ ಯಾವತ್ತೂ ಮರೆಯೋದಿಕ್ಕೆ ಸಾಧ್ಯನೇ ಇರದಂತ ಒಂದು ಹೆಸರು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತೆಲುಗು ನಟ ದಿವಂಗತ ಉದಯ್ ಕಿರಣ್ ರವರ ಸಂಶಯಾಸ್ಪದ ಸಾವಿನ ಬಗ್ಗೆ ಹಾಗೂ ಅದಕ್ಕೆ ಪರೋಕ್ಷವಾಗಿ ಕಾಣದಂತ ಆ ಒಬ್ಬ ದೊಡ್ಡ ನಟನ ಬಗ್ಗೆ ಚರ್ಚೆ ಮಾಡೋಣ. ಏನೆಲ್ಲ ನಡೀತು ಎಂಬ ಸತ್ಯಾಂಶಗಳನ್ನ ಆಧರಿಸಿ ಸಾಕ್ಷ್ಯ ಸಹಿತ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಈ ಒಂದು ವಿಡಿಯೋದ ಉದ್ದೇಶ ಸತ್ಯ ಸಮಾಚಾರವನ್ನ ಯಾವುದೇ ಅಥವಾ ಯಾರದೇ ಮುಲಾಜಿಗೆ ಒಳಗಾಗದೆ ನಿಮ್ಗೆ ಪಾರದರ್ಶಕವಾಗಿ ತಿಳಿಸೋದಷ್ಟೇ ನಮ್ಮ ಉದ್ದೇಶ. ನಾವು ಹಾಗೂ ಈ ನಿಮ್ಮ ವಾಹಿನಿ ಯಾವುದೇ ನಟರ ಪರವಾಗ್ಲಿ ಅಥವಾ ವಿರುದ್ಧವಾಗ್ಲಿ ಇಲ್ಲ, ಮುಕ್ತ ಮನಸ್ಸಿನಿಂದ ವಿವೇಕಶಾಲಿಗಳಾಗಿ ಈ ಒಂದು ವಿಡಿಯೋವನ್ನ ಸ್ವೀಕರಿಸ್ತೀರಾ ಅಂತ ನಾವು ನಂಬ್ತೀವಿ. ಉದಯ್ ಕಿರಣ್ ಎಂಬ ಹೆಸರನ್ನ ಕೇಳಿದ ತಕ್ಷಣ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಚಿತ್ರರಂಗಕ್ಕೆ ಬಂದು ಏಕಾಂಗಿಯಾಗಿ ತಮ್ಮ ಟ್ಯಾಲೆಂಟ್ ನಿಂದಲೇ ಯಶಸ್ಸಿನ ಹಂತಕ್ಕೆ ಹೋಗಿ ಸ್ಟಾರ್ ಲೆವೆಲ್ಗೆ ಬೆಳೆದ ಹಾಗೂ ಕೆಲವರು ಆ ವ್ಯಕ್ತಿ ಮೇಲೆ ಇಟ್ಕೊಂಡಂತ ಹಗೆ ಮತ್ತು ಪ್ರತೀಕಾರಗಳಿಂದಾಗಿ ಹಾಗೂ ಬಹಳ ಸಂಗಾತಿಯಿಂದಾಗಿ ಬಂದಂತ ತನ್ನದೇ ಹೆಂಡತಿ ಮಾಡದಂತ ದ್ರೋಹದಿಂದಾಗಿ ಬಹಳ ಅನ್ಯಾಯವಾಗಿ ಜೀವ ಬಿಟ್ಟು ಆ ಒಬ್ಬ ನತದೃಷ್ಟ ಹಾಗೂ ಅಷ್ಟೇ ಸ್ಫುರದ್ರೂಪ ವ್ಯಕ್ತಿ ನಮ್ಮ ಕಣ್ಮುಂದೆ ಬರ್ತಾರೆ. ನಟ ಉದಯ್ ಕಿರಣ್ ರವರ ಸಾವಿನ ನಂತರ ಕೂಡ ಸಾಕಷ್ಟು ಊಹಾಪೋಹಗಳು ಹುಟ್ಕೊಂಡ್ವು. ಉದಾಹರಣೆಗೆ ಅವರು ಮನಸ್ತಂತ ಕಾಲಕ್ಕೆ ಅವ್ರ ಬಳಿ 4 ಕೆಜಿ ಬಂಗಾರ, 1 ಕೆಜಿ ಬೆಳ್ಳಿ ಹಾಗೂ 3 ಜಾಗಗಳಲ್ಲಿ ಕೋಟಿಗೆ ಬೆಲೆ ಬಾಳುವಂತ ಅವರದೇ ಒಡೆತಂದ ಜಮೀನ್ ಕೂಡ ಇತ್ತು. ಆದ್ರೆ ಉದಯ್ ಕಿರಣ್ ರವರ ಪತ್ನಿ ಮಾತ್ರ ಅವರ ಗಂಡ ಆರ್ಥಿಕ ಸಂಕಷ್ಟದಿಂದಾಗಿ ಖಿನ್ನತೆಗೆ ಜಾರಿ ಕಣ್ಮರೆಯಾದರು ಎಂಬ ವಿಚಿತ್ರ ಹೇಳಿಕೆಯನ್ನ ಕೊಟ್ಟಿದ್ರು. ಉದಯ್ ರವರ ಬಳಿ ಅಷ್ಟೆಲ್ಲ ಬೆಲೆ ಬಾಳುವಂತ ಆಸ್ತಿ ಪಾಸ್ತಿ ಇದ್ರೂ ಕೂಡ ಅವರ ಪತ್ನಿ ಯಾಕೆ ಅವ್ರು ಹೋದ ನಂತರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಅವರು ಹೊರಟು ಹೋಗುವಂತ ತೀರ್ಮಾನ ಮಾಡಿದ್ದು ಅಂತ ಸುಳ್ಳು ಹೇಳಿದ್ರು. ಇದಲ್ಲದೆ ಉದಯ್ ರವರ ಸಾವಿನ 15 ನಿಮಿಷಗಳ ಮೊದಲು ನಡೆದದ್ದೇನು, ಅವರು ತಾವು ಹೋಗುವಂತ ಮುನ್ನ ಕೊನೆ ಸಲ ಕಾಲ್ ಮಾಡಿ ಮಾತನಾಡಿದ್ದು ಯಾರ ಜೊತೆ, ಇವರ ಸಾವಿನ ನಂತರ ತುಂಬಾ ಜನ ಅನುಮಾನ ಪಟ್ಟಿದ್ದು ಏನಪ್ಪಾ ಅಂದ್ರೆ ಚಿತ್ರರಂಗದ ಕೆಲ ಗಣ್ಯರೇ ಇವರ ಸಾವಿಗೆ ಕಾರಣ ಆದ್ರು ಅಂತ. ಆದ್ರೆ ಜನರ ಈ ವಾದ ಎಷ್ಟು ಸರಿ? ಇವೆಲ್ಲ ಸಂಗತಿಗಳ ಜೊತೆ ಉದಯ್ ಕಿರಣ್ ರವರ ಬಗ್ಗೆ ನಿಮ್ಗೆ ಗೊತ್ತಿಲ್ಲದಂತ ಅನೇಕ ವಿಷಯಗಳನ್ನ ಈ ಮುಂದೆ ನಾವು ತಿಳಿತಾ ಹೋಗೋಣ. ವೀಕ್ಷಕರೇ, ಉದಯ್ ಕಿರಣ್ ರವರ ಹಿನ್ನೆಲೆ ಕುರಿತು ಹೇಳಬೇಕು ಅಂದ್ರೆ 1980 ಜೂನ್ 6ನೇ ತಾರೀಕು ಅವರು ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾರೆ. ಇವರು ಬ್ರಾಹ್ಮಣ ಮನೆತನಕ್ಕೆ ಸೇರಿದವರು. ಇವರ ತಂದೆ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡ್ತಿದ್ರು. ಬಂದಂತ ಆದಾಯದಲ್ಲಿ ಕುಟುಂಬ ನಿರ್ವಹಣೆಯನ್ನ ಮಾಡ್ತಿದ್ರು. ಉದಯ್ ಕಿರಣ್ ರವರು ಬಿಕಾಂ ಪದವಿ ಪೂರ್ತಿ ಮಾಡಿ ಮಾಡೆಲಿಂಗ್ ಅನ್ನ ಮಾಡಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ನಟನೆಯ ಚಾನ್ಸ್ಗಾಗಿ ಮುಂಬೈನ ಬೀದಿಗಳಲ್ಲಿ ಕಾಲುಗಳಲ್ಲಿ ಇರುವಂತಹ ಚಪ್ಪಲಿ ಸವಿಯುವಂತೆ ಹಾಗೂ ಅನೇಕ ನಿರ್ಮಾಪಕರ, ನಿರ್ದೇಶಕರ ಮನೆ ಹಾಗೂ ಕಚೇರಿಯನ್ನು ಅಲ್ದಾಡಿದ್ರು ಕೂಡ ಯಾರು ಅವ್ರಿಗೆ ಚಾನ್ಸ್ ಕೊಡ್ಲಿಲ್ಲ. ಆಗ ಯಾಕೋ ಈ ಮುಂಬೈ ನನಗೆ ಆಗ್ಬರಲ್ಲ ಅಂತ ಭಾವಿಸಿದಂತ ಉದಯ್ ಅಲ್ಲಿಂದ ವಾಪಸ್ ಹೈದರಾಬಾದ್ಗೆ ಬಂದಿದ್ರು. ಅದೇ ಸಮಯಕ್ಕೆ ಅದೃಷ್ಟವಶಾತ್ ನಿರ್ದೇಶಕ ತೇಜ ಅವರು ತಮ್ಮ ಹೊಸ ಚಿತ್ರಕ್ಕೆ ಹೊಸ ಮುಖಗಳನ್ನ ಆರಿಸುವಂತ ಸಲುವಾಗಿ ಒಂದು ಪಬ್ಲಿಕ್ ಆಡಿಷನ್ ಅನ್ನ ನಡೆಸ್ತಿದ್ರು. ಈ ತೇಜ್ ಅವರು ಸದಾ ಹೊಸೊಬ್ಬರಿಗೆ ಮಣೆ ಹಾಕುವಂತ ಜಾಯಮಾನದವರು. ಈ ಒಂದು ಆಡಿಷನ್ ಅಲ್ಲಿ ಭಾಗಿಯಾದಂತ ಉದಯ್ ರವರು ಈ ಚಿತ್ರಕ್ಕೆ ನಾಯಕನ ಸ್ನೇಹಿತನ ಪಾತ್ರಕ್ಕೆ ಆಯ್ಕೆ ಆಗ್ತಾರೆ. ಆದರೆ ಚಿತ್ರದಲ್ಲಿ ಉದಯ್ ರವರ ನಟನೆ ನೋಡಿ ಮೆಚ್ಚಿದಂತ ತೇಜ್ ಅವರು ಮುಂದಿನ ಚಿತ್ರಕ್ಕೆ ನೀನೇ ನನ್ನ ಹೀರೋ ಅಂತ ಮಾತು ಕೊಟ್ಟಿದ್ರು. ಅದಷ್ಟೇ ಅಲ್ಲದೆ ಇದಕ್ಕೆ ನಾನು ನಿನ್ಗೆ 12,000 ರೂಪಾಯಿ ಸಂಭಾವನೆ ಫಿಕ್ಸ್ ಮಾಡಿದ್ದೀನಿ ಅಂತನೂ ಹೇಳಿದ್ರು. ಆದ್ರೆ ಅವರು ನಿಗದಿ ಮಾಡದಂತ ಆ ಅಲ್ಪ ಮೊತ್ತ ಉದಯ್ಗೆ ಇಷ್ಟ ಆಗ್ಲಿಲ್ಲ. ಇಷ್ಟು ಕಡಿಮೆ ಹಣಕ್ಕೆ ನಾನು ನಡ್ಸಲ್ಲ, ನೀವು ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ ಅಂತ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆಗ ನಿರ್ಮಾಪಕರಾದಂತ ರಾಮೋಜಿರಾವ್ ಹೋದ್ರೆ ಹೋಗ್ಲಿ ಬಿಡಿ, ನೀವು ಬೇರೆ ಯಾರನ್ನಾದ್ರೂ ನೋಡಿ, ಆ ಹುಡುಗ ಯಾಕೋ ಓವರ್ ಬಿಲ್ಡಪ್ ಅನ್ನ ಕೊಡ್ತಿದ್ದಾನೆ ಅಂತ ಹೇಳಿದ್ರು. ನಂತರ ಈ ತೇಜ್ ಅವರು ಇನ್ನೊಂದು ಆಡಿಷನ್ ಅನ್ನ ನಡೆಸ್ತಾರೆ. ಆದ್ರೆ ಅದರಲ್ಲಿ ಯಾರೊಬ್ಬರ ನಟನೆ ಕೂಡ ಉದಯ್ ರವರಷ್ಟು ಪರ್ಫೆಕ್ಟ್ ಇಲ್ಲದಿರೋದ್ರಿಂದ ಕೊನೆಗೂ ಉದಯ್ ಬಳಿ ಬಂದು 25,000 ರೂಪಾಯಿಗಳ ಸಂಭಾವನೆಯನ್ನು ಅವರಿಗೆ ಒಪ್ಪಿಸಿ ಮುಂದಿನ ಚಿತ್ರಕ್ಕೆ ಹಾಕೊಳ್ಳಾಯಿತು. ಆ ಒಂದು ಕಾಲಕ್ಕೆ 40 ಲಕ್ಷ ರೂಪಾಯಿಗಳಲ್ಲಿ ತಯಾರಾದಂತ ಈ ಚಿತ್ರ 4 ಕೋಟಿ ರೂಪಾಯಿಗಳನ್ನ ಬಾಕ್ಸ್ ಆಫೀಸ್ ಅಲ್ಲಿ ಕೊಳ್ಳೆ ಹೊಡೆದಿತ್ತು. ಅವರ ನಟನೆ ಚಿತ್ರಂ ಸಿನಿಮಾ ಅದ್ಧೂರಿಯಾಗಿ ಯಶಸ್ವಿಯಾಯಿತು. ಇದರ ನಂತರ ತೇಜ್ ಅವರು ಅವರನ್ನ ಮತ್ತೆ ನೋವೇ ನೀನು ಎಂಬ 2ನೇ ಚಿತ್ರಕ್ಕೆ ಆಯ್ಕೆ ಮಾಡಿಕೊಂಡ್ರು. ಅದು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಈ 2 ಚಿತ್ರಗಳ ಯಶಸ್ಸಿನ ನಂತರ ಅವರ ಸ್ಟಾರ್ ಲಕ್ ಖುಲಾಯಿಸಿತು. ಆಗ ಎಷ್ಟೇ ಜನ ಬೇರೆ ನಟರು ತಮ್ಮ ಚಿತ್ರಗಳನ್ನ ಉದಯ್ ರವರಿಂದನೇ ಪ್ರಮೋಷನ್ ಮಾಡಿಸ್ಕೊಳ್ಳುವಂತೆ ಮುಂದೆ ಬಂದದ್ದು ಕೂಡ ಉಂಟು. ನೆಕ್ಸ್ಟ್ ಬಂದಂತ ಇವರ ನಟನೆಯ ಮನಸ್ಸಂತ ನೋವೇ ಚಿತ್ರ ಕೂಡ ಇವರ ಕರಿಯರ್ ನಲ್ಲಿ ಒಂದು ಮೈಲುಗಲ್ಲಾಗಿ ನಿಂತ್ಕೊಳ್ತು. ಈ ರೀತಿ ಅವರ ನಟನೆಯ ಮೊದಲ 3 ಚಿತ್ರಗಳು ಕೂಡ ಹ್ಯಾಟ್ರಿಕ್ ಜಯಬೇರಿಯನ್ನ ಸಾಧಿಸಿ ಅವರನ್ನ ತೆಲುಗಿನ ಸೆನ್ಸೇಷನಲ್ ಹೀರೋ ಆಗಿ ಬದಲಾಯಿಸಿದ್ವು. ಆಗಿನ ಅವ್ರಿಗೆ 25 ವರ್ಷ ಕೂಡ ಆಗಿರ್ಲಿಲ್ಲ. ಇಷ್ಟು ಸಣ್ಣ ವಯಸ್ಸಿಗೆ ಅಪಾರ ಖ್ಯಾತಿ ಮತ್ತು ಯಶಸ್ಸು ಗಳಿಸಿದಂತ ಉದಯ್ ರವರನ್ನ ಆಗಿನ ಅನೇಕ ಜನ ಟಾಪ್ ಲೆವೆಲ್ ಹೀರೋಗಳು ಕೂಡ ಕೊಂಡಾಡಲು ಶುರು ಮಾಡ್ತಾರೆ. ಉದಯ್ ರವರನ್ನ ನೋಡಿ ಅವತ್ತು ಇಂಪ್ರೆಸ್ ಆದಂತ ಟಾಪ್ ಹೀರೋಗಳಲ್ಲಿ ನಟ ಚಿರಂಜೀವಿ ಕೂಡ ಒಬ್ರು. ಆ ಟೈಮಲ್ಲಿ ಉದಯ್ ರವರು ಯಾವುದೋ ಸಂದರ್ಶನದ ಸಮಯದಲ್ಲಿ ತಾವು ನೋಡಿದಂತ ಒಬ್ಬ ಯುವತಿಗೆ ಫಿದಾ ಆಗಿ ಅವರನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಕೆಲ ತಿಂಗಳ ನಂತರ ಕಾರಣಾಂತರಗಳಿಂದ ಆ ಯುವತಿ ಉದಯ್ ರವರನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಉದಯ್ ಮಾತ್ರ ಆ ಹುಡುಗಿಯನ್ನ ಮನಸಾರೆ ಪ್ರೀತಿಸ್ತಿದ್ರು. ಹೀಗಾಗಿ ಅವಳನ್ನ ಇಗ್ನೋರ್ ಮಾಡ್ಲಾಗದೆ ಅವಳ ಪೋಷಕರ ಹತ್ರ ಹೋಗಿ ಮದುವೆಗೆ ಒತ್ತಾಯ ಮಾಡ್ತಾರೆ. ನಾನು ನಿಮ್ ಮಗಳನ್ನ ತುಂಬಾ ಇಷ್ಟಪಡ್ತಿದ್ದೀನಿ, ಅವಳನ್ನ ಮದುವೆಯಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅವರು ಎಷ್ಟೇ ದುಬ್ಬಾಲ ಬಿದ್ದರೂ ಕೂಡ ಆ ಹುಡುಗಿ ಮಾತ್ರ ಒಪ್ಕೊಳ್ಳೋದಿಲ್ಲ. ಕೊನೆಗೆ ಅವಳು ದೇಶವನ್ನ ಬಿಟ್ಟು ದೂರದ ಲಂಡನ್ಗೆ ಹೋಗಿ ಸೆಟಲ್ ಆಗ್ತಾಳೆ. ಇದರಿಂದ ಉದಯ್ ರವರ ಮನಸ್ಸಿಗೆ ತೀವ್ರ ಘಾಸಿಯಾಗಿತ್ತು.
ಆ ಒಂದು ಸಮಯದಲ್ಲಿ ಇವರ ಹಾಗೂ ನಟ ಚಿರಂಜೀವಿ ಇವರಿಬ್ಬರು ಒಡನಾಟ ಅತ್ಯುತ್ತಮವಾಗಿತ್ತು. ಉದಯ್ ಚಿರಂಜೀವಿ ಅವರನ್ನ ತುಂಬಾ ಅಭಿಮಾನದಿಂದ ನೋಡ್ತಾ ಇದ್ರು. ಚಿರಂಜೀವಿ ಹಾಗೂ ಅವರ ಕುಟುಂಬದವರ್ಗು ಉದಯ್ ಮೇಲೆ ಕಾಳಜಿ ಇತ್ತು. ಉದಯ್ ಆ ಒಂದು ಸಮಯದಲ್ಲಿ ತಾವೇನೇ ನಿರ್ಧಾರ ತಗೊಂಡ್ರು ಕೂಡ ಅಥವಾ ಏನೇ ಕೆಲಸ ಮಾಡಿದ್ರು ಕೂಡ ಚಿರಂಜೀವಿಯವರಿಗೆ ಮೊದಲು ತಿಳಿಸಿನೇ ಮುಂದಾಗ್ತಿದ್ರು. ಹಾಗಾಗಿ ತಮ್ಮ ಪ್ರೀತಿಯ ವಿಷಯವನ್ನು ಕೂಡ ಅವರು ಚಿರಂಜೀವಿ ಅವರ ಬಳಿ ಆತ್ಮೀಯವಾಗಿ ಶೇರ್ ಮಾಡ್ಕೊಳ್ತಾರೆ. ಇವರ ಕತೆ ಕೇಳದಂತ ಚಿರಂಜೀವಿ ಅವರು, ನಿನ್ನಂತ ಒಳ್ಳೆ ಮನಸ್ಸಿನ ಸಭ್ಯ ವ್ಯಕ್ತಿಯನ್ನ ದೂರ ಮಾಡ್ಕೊಂಡಿದ್ದು ಅವಳ ತಪ್ಪು. ನಿನ್ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದಂತ ಅಂತ ನಕಲಿ ವ್ಯಕ್ತಿಯ ಜೊತೆ ಜೀವನ ಮಾಡೋದು ಹಾಗೂ ಅವಳ ನೆನಪಲ್ಲಿ ಕಾಲ ತಳ್ಳುವಂತ ಬದಲು ಅವಳನ್ನ ಬಿಟ್ಟು ದೂರ ಇರೋದೇ ಒಳ್ಳೇದು ಅಂತ ತಂದೆಯ ಸ್ಥಾನದಲ್ಲಿ ನಿಂತು ಅವ್ರಿಗೆ ಸಮಾಧಾನದ ಬುದ್ಧಿ ಮಾತನ್ನ ಹೇಳ್ತಾರೆ. ತನ್ನ ಮನಸ್ಸಲ್ಲಿ ಇದ್ದದನ್ನ ಚಿರಂಜೀವಿಯವ್ರ ಬಳಿ ಹೇಳ್ಕೊಂಡು ಉದಯರವ್ರಿಗೆ ಸ್ವಲ್ಪ ನಿರಾಳವಾಗಿತ್ತು. ಈ ರೀತಿ ಎರಡು ಕುಟುಂಬಗಳ ನಡುವೆ ಉತ್ತಮವಾದಂತ ಬಾಂಧವ್ಯ ಇತ್ತು. ಇನ್ನು ಈ ಉದಯರವರ ವ್ಯಕ್ತಿತ್ವಕ್ಕೆ ಚಿರಂಜೀವಿ ಅವರ ಕುಟುಂಬ ಮಾರು ಹೋಗಿತ್ತು. ಈ ಒಂದು ಸ್ನೇಹವನ್ನ ಹೊಸ ಸಂಬಂಧಕ್ಕೆ ಬದಲಿಸಲು ನಿರ್ಧರಿಸಿದಂತ ಚಿರಂಜೀವಿ ಅವರ ಕುಟುಂಬ ಉದಯರವರನ್ನೇ ತಮ್ಮ ಅಳಿಯನನ್ನಾಗಿ ಮಾಡ್ಕೊಳ್ಳೋದಕ್ಕೆ ಮುಂದಾಯಿತು. ಚಿರಂಜೀವಿ ಅವರ ಮಗಳ ಜೊತೆ ಉದಯರವರ ನಿಶ್ಚಿತಾರ್ಥ ಎಲ್ಲರ ಸಮಕ್ಷಮದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಮದುವೆಗೆ ಇನ್ನು ಸಮಯ ಇತ್ತು. ಮದುವೆ ಆಗದೆ ಇದ್ರೂ ಕೂಡ ಉದಯ್ ಹಾಗೂ ಚಿರಂಜೀವಿ ಅವರ ಪುತ್ರಿ ಇಬ್ರು ಕೂಡ ಮುಕ್ತವಾಗಿ ಒಟ್ಟಿಗೆ ಓಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಚಿರಂಜೀವಿ ಅವರು ಕೂಡ ಆಗ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬೆಳೆದು ಬಂದವರು. ಆದ್ರೆ ಇವ್ರಿಗೆ ಇವರ ಮಾವನವರಾದಂತ ಅಲ್ಲು ರಾಮಲಿಂಗಯ್ಯನವರು ತುಂಬಾ ಸಪೋರ್ಟ್ ಮಾಡಿದ್ರು. ಅವರು ಇಲ್ಲದೆ ಹೋಗಿದ್ರೆ ಬಹುಶಃ ಇವತ್ತು ಚಿರಂಜೀವಿ ದೊಡ್ಡ ಮೆಗಾಸ್ಟಾರ್ ಆಗಿ ಗುರುತಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ವೇನೋ. ತಮ್ಮ ಮಾವನವರಾದಂತ ಅಲ್ಲು ರಾಮಲಿಂಗಯ್ಯನವ್ರಿಗೆ ಅಳಿಯರಾದ ನಂತರ ಅವರ ಅದೃಷ್ಟ ಖುಲಾಯಿಸ್ತು. ಈಗ ಈ ಉದಯ್ಗೂ ಕೂಡ ಚಿರಂಜೀವಿ ತರದ ಪ್ರಭಾವಿ ನಟ ಮಾವನಾಗಿ ಸಿಗೋದರಲ್ಲಿದ್ರು. ಹೀಗಾಗಿ ಉದಯ್ ಕೂಡ ಮುಂದೆ ಚಿರಂಜೀವಿ ಅವರ ರೀತಿಯ ದೊಡ್ಡ ನಟರಾಗಿ ಬೆಳೀತಾರೆ ಅಂತ ಅನೇಕರು ಅಂದ್ಕೊಂಡಿದ್ರು. ಆದ್ರೆ ಮುಂದಿನ ಕತೆ ಅನಿರೀಕ್ಷಿತ ತಿರುವುಗಳನ್ನ ಪಡಿತಾ ಸಾಗುತ್ತೆ. ಬಹುಶಃ ಆಗ ಉದಯ್ ತಾವು ತೆಗೆದುಕೊಂಡಂತ ಆ ಒಂದು ತಪ್ಪು ನಿರ್ಧಾರನೆ ಅವ್ರಿಗೆ ಮುಳುವಾಯ್ತು ಅಂತ ಅನ್ಸುತ್ತೆ. ಆದ್ರೆ ಅದನ್ನ ತಪ್ಪು ಅಂತಾನು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವರು ತಮ್ಮ ಮನಸ್ಸಿಗೆ ಅನ್ಸಿದ್ದನ್ನ ಹೇಳಿದ್ರಷ್ಟೇ. ಅವ್ರಿಗೆ ಎಂಗೇಜ್ಮೆಂಟ್ ಆಗಿದ್ರು ಕೂಡ ಯಾಕೋ ಏನೋ ಅವರನ್ನ ಮದುವೆ ಆಗೋದಕ್ಕೆ ಉದಯ್ ನಿರಾಕರಿಸಿದ್ರು. ನಿಮ್ಮ ಮಗಳನ್ನ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಸ್ವತಃ ಚಿರಂಜೀವಿ ಅವರಿಗೆ ಕರೆ ಮಾಡಿ ತಾವೇ ತಿಳಿಸಿದ್ರು. ಯಾಕಪ್ಪ ಏನಾಯ್ತು ಅಂತ ಚಿರಂಜೀವಿ ಅವರು ಕೇಳಿದಾಗ ಅದಕ್ಕೆ ಉದಯ್ ಕೊಟ್ಟಂತ ಕಾರಣ ಏನಂದ್ರೆ, ನೋಡಿ ನಿಮ್ಮ ಮಗಳಿಗೆ ಅದಾಗಲೇ ತುಂಬಾ ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ. ಅವಳು ನನ್ನ ಮಾತನ್ನ ಮೀರಿ ಅವ್ರ ಜೊತೆ ಇನ್ನೂ ಕೂಡ ಓಡಾಡ್ತಾ ಇದ್ದಾಳೆ. ಹೀಗಾಗಿ ನಾನು ಈ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಉದಯ್ ಹೇಳಿದ್ರು. ಆಗ ಈ ಮೆಗಾಸ್ಟಾರ್ ನೋಡು, ಹೇಗಿದ್ರು ಕೂಡ ಜನ ಒಂದಲ್ಲ ಒಂದು ದೋಷಾರೋಪಣೆಯನ್ನ ಮಾಡ್ತಾನೆ ಇರ್ತಾರೆ. ಅವೆಲ್ಲ ಸುಳ್ಳು ವದಂತಿಗಳು ಅಷ್ಟೇ. ಅವುಗಳಿಗೆ ಬೆಲೆ ಕೊಡಬೇಡ. ಕಣ್ಣಾರೆ ನೋಡಿ ಸ್ಪಷ್ಟಪಡಿಸ್ಕೊಳ್ಳೋರ್ಗು ದುಡುಕಿ ಯಾವುದೇ ನಿರ್ಧಾರ ತಗೋಬಾರದು. ಬಂಗಾರದಂತ ಭವಿಷ್ಯನ ಯಾರೊಬ್ಬ ಮಾತನ್ನ ಕೇಳಿ ಹಾಳು ಮಾಡ್ಕೋಬೇಡ ಅಂತ ಎಚ್ಚರಿಕೆಯನ್ನ ಕೊಡ್ತಾರೆ. ಆದ್ರೆ ಉದಯ್ ಈ ಸಲ ಯಾರ ಮಾತನ್ನು ಕೂಡ ಕೇಳುವಂತ ಸ್ಥಿತಿಯಲ್ಲಿರ್ಲಿಲ್ಲ. ಈ ಒಂದು ವಿಷಯದಲ್ಲಿ ಅವರ ನಿರ್ಧಾರ ತುಂಬಾ ಅಚಲವಾಗಿತ್ತು. ಚಿರಂಜೀವಿ ಅವರು ಉದಯರವರ ಮನೆಗೆ ಹೋಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರು ಕೂಡ ಉದಯ್ ಕೇಳಲಿಲ್ಲ. ಕೊನೆಯ ವಿಧಿ ಇಲ್ಲದೆ ಚಿರಂಜೀವಿ ಅವರು ಮಾಧ್ಯಮಗಳ ಮುಂದೆ ಬಂದು ಈ ಒಂದು ಮದುವೆ ರದ್ದಾದಂತ ಸಂಗತಿನ ತಾವೇ ಬಹಿರಂಗಪಡಿಸಿದ್ರು. ಇದಾದ ನಂತರ ಮುಂಬೈ ಮೂಲದ ಒಬ್ಬ ದೊಡ್ಡ ಉದ್ಯಮಿಗೆ ತಮ್ಮ ಮಗಳನ್ನ ಕೊಟ್ಟು ಅತ್ಯಂತ ವೈಭವದಿಂದ ಮದುವೆ ಮಾಡಿದ್ರು. ನಂತರ ಈ ಕಡೆ ಉದಯರವರ ಕರಿಯರ್ ನಾಟಕೀಯವಾಗಿ ಕುಸಿಯೋದಿಕ್ಕೆ ಶುರುವಾಯಿತು. ಅವ್ರಿಗೆ ಮೊದಲ ತರ ಬರ್ತಾ ಇದ್ದಂತಹ ಸಿನಿಮಾ ಅವಕಾಶಗಳಲ್ಲಿ ತೀವ್ರ ಕುಸಿತ ಕಾಣೋದಕ್ಕೆ ಶುರುವಾಯಿತು. ಇದು ತಾಂತಾನೆ ಆಗಿದ್ದಲ್ಲ, ಬದಲಿಗೆ ನಟ ಚಿರಂಜೀವಿ ಅವರೇ ತಮ್ಮ ಪ್ರಭಾವ ಬಳಸಿ ಅವ್ರಿಗೆ ಬರ್ತಾದಂತ ಅವಕಾಶಗಳನ್ನ ಬಲವಂತದಿಂದ ತಪ್ಪಿಸಿದ್ರು ಅಂತ ಈಗಲೂ ಕೂಡ ತುಂಬಾ ಜನರ ನಂಬಿಕೆ. ಹಾಗೂ ರಿಲೀಸ್ ಆದಂತ ಅವರ ಮುಂದಿನ ಎಲ್ಲಾ ಸಿನಿಮಾಗಳು ಕೂಡ ತೋಪೆದ್ದು ಹೋಗಿದ್ವು. ಯಾವ ಸಿನಿಮಾ ಕೂಡ ಮೊದಲಿನ ರೀತಿ ಓಡ್ಲಿಲ್ಲ. ಇನ್ನು ಉದಯರವರು ತಾವೇ ಹಣವನ್ನು ಹಾಕಿ ಶ್ರೀರಾಮ್ ಎಂಬ ಚಿತ್ರವನ್ನ ತೆಗೆದ್ರು ಕೂಡ ಅದು ಮಕಡೆ ಮಲಗ್ತು. ಇದರ ನಂತರ ಎಂ ರತ್ನಗಿರಿ ಎಂಬುವರ ನಿರ್ದೇಶನದಲ್ಲಿ ಒಂದು ಚಿತ್ರಕ್ಕೆ ಆಯ್ಕೆಯಾದ್ರು. ಅದು 80% ಫಿನಿಶ್ ಆಗಿ ಇನ್ನು ಸ್ವಲ್ಪ ಭಾಗ ಮಾತ್ರ ಬಾಕಿ ಉಳಿದಿತ್ತು. ಆ ಒಂದು ಸಿನಿಮಾದಿಂದ ಅವ್ರಿಗೆ ಹೊಸ ಕಂಬ್ಯಾಕ್ ಸಿಗುತ್ತೆ ಅಂತ ಎಲ್ಲರೂ ನಂಬಿದ್ರು. ಆದ್ರೆ ಆ ಒಂದು ಸಮಯದಲ್ಲಿ ಈ ಸಿನಿಮಾವನ್ನ ಕಂಪ್ಲೀಟ್ ಮಾಡಬಾರ್ದು ಅಂತ, ಇದನ್ನ ಇಲ್ಲಿಯೇ ನಿಲ್ಲಿಸಬೇಕು ಅಂತ ಒತ್ತಡ ಕೇಳ್ಬಂತು. ಈ ಒಂದು ಚಿತ್ರ ಏನಾದ್ರೂ ಫಿನಿಶ್ ಆಗಿ ರಿಲೀಸ್ಗೆ ರೆಡಿ ಆದ್ರೆ ನಿಮ್ಗೆ ಒಂದೇ ಒಂದು ಥಿಯೇಟರ್ ಕೂಡ ಸಿಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಚಿತ್ರರಂಗದ ಕೆಲ ದೊಡ್ಡವರೇ ಬೆದರಿಕೆಯನ್ನ ಹಾಕಿದ್ರು. ಈ ತರದ ಒತ್ತಡ ಮತ್ತು ಧಮಕಿಯನ್ನ ಹಾಕಿದ್ದು ಬೇರೆ ಯಾರೂ ಅಲ್ಲ, ಅದು ನಟ ಚಿರಂಜೀವಿ ಅವರೇ. ಅದಕ್ಕೆ ಬೇಕಾದಂತ ಪೇಪರ್ ದಾಖಲೆ ಇಲ್ಲಿದೆ ನೋಡಿ. ಈ ಎಲ್ಲಾ ಒತ್ತಡಗಳಿಗೆ ಮಣಿದು ರತ್ನಗಿರಿ ಅವರು ಆ ಚಿತ್ರವನ್ನ ಕೈಬಿಟ್ರು. ತನ್ನದೇ ನೆಲದ ಚಿತ್ರರಂಗದಲ್ಲಿ ತನಗೆ ಬಂದಂತ ಅಡ್ಡಿ ಆತಂಕಗಳಿಂದಾಗಿ ವಿಚಲಿತರಾದಂತ ಉದಯ್ ಆ ಒಂದು ಟೈಮಲ್ಲಿ ತಮಿಳು ಚಿತ್ರರಂಗಕ್ಕೆ ಹೋಗಿ ಅಲ್ಲೂ ಕೂಡ ಒಂದು ಚಿತ್ರದಲ್ಲಿ ನಟಿಸಿದ್ರು. ಆ ಚಿತ್ರ ಕೂಡ ಅಲ್ಲಿ ಓಡ್ಲಿಲ್ಲ. ಈ ರೀತಿ ಅವರು ಯಾವುದೇ ಸಿನಿಮಾಗೆ ಕೈ ಹಾಕಿದ್ರು ಕೂಡ ಸೋಲ್ತಿದ್ರು. ತೆಲುಗಿನಲ್ಲಿ ಅವರ ಯಾವುದೇ ಹೊಸ ಕಥೆಗಳು ಕೂಡ ಪ್ರೇಕ್ಷಕರಿಗೆ ಕನೆಕ್ಟ್ ಆಗ್ಲಿಲ್ಲ. ತನ್ನ ಜೀವನದ ದುಡುಕು ನಿರ್ಣಯಗಳಿಂದ ಹಾಗೂ ಕಳಪೆ ಕಥೆಗಳ ಆಯ್ಕೆಗಳಿಂದಾಗಿ ಉದಯ್ ತೀವ್ರ ಸೋಲು ಹಾಗೂ ನಿರಾಸೆಯನ್ನ ಅನುಭವಿಸಬೇಕಾಯಿತು. ಒಂದಷ್ಟು ಸಮಯ ಅವರು ಕೆಲಸ ಇಲ್ಲದೆ ಮನೆಯಲ್ಲೇ ಸುಮ್ಮನೆ ಕೂರ್ಬೇಕಾಯ್ತು. ಇದರಿಂದ ಖಿನ್ನತೆಗೆ ಜಾರದಂತ ಉದಯ್ ಮನೆಯಿಂದ ಹೊರ ಬರೋದಕ್ಕೆ ಸಂಕೋಚವನ್ನ ಪಡ್ತಿದ್ರು. ಒಂದ್ ಕಾಲದಲ್ಲಿ ಅವರು ಎಷ್ಟೊಂದು ಬ್ಯುಸಿ ಇದ್ರು, ಎಷ್ಟೊಂದು ಸ್ಟಾರ್ಡಮ್ ಅವ್ರಿಗೆ ಇತ್ತು. ಅಂತ ನಟ ಇವತ್ತು ಕಾಲಿಟ್ಟ ಕಡೆಯಲ್ಲೆಲ್ಲ ಸೋಲು, ಹತಾಶೆಯನ್ನ ಎದುರಿಸಬೇಕಾದಂತ ದುಸ್ಥಿತಿಗೆ ಬಂದಿದ್ರು. ಇದೇ ಟೈಮಲ್ಲಿ ರಿಷಿತಾ ಎಂಬ ತನ್ನ ಹಳೆಯ ಸ್ನೇಹಿತೆ ಜೊತೆ ಮತ್ತೆ ಸ್ನೇಹ ಉಂಟಾಗಿ ಆ ಒಂದು ಸ್ನೇಹ ಪ್ರೀತಿಗೆ ತಿರುಗಿ
ಇವರಿಬ್ರು ಕೂಡ ಪರಸ್ಪರ ಒಪ್ಪಿಗೆಯಿಂದಾಗಿ 2012 ಅಕ್ಟೋಬರ್ನಲ್ಲಿ ಸರಳ ರೀತಿಯಲ್ಲಿ ಮದುವೆ ಆಗ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಇದು ಕೂಡ ಉದಯ್ ತಮ್ಮ ಜೀವನದಲ್ಲಿ ತಗೊಂಡಂತ ಅತಿ ದೊಡ್ಡ ತಪ್ಪು ನಿರ್ಧಾರ ಆಗಿತ್ತು. ಅವರ ಮದುವೆ ನಂತರ ಅವರ ಕುಟುಂಬದಲ್ಲಿ ಹಲವಾರು ಅನಿರೀಕ್ಷಿತ ದುರಂತಗಳು ಜರುಗೋದಿಕ್ಕೆ ಶುರುವಾದವು. ಅವ್ರ ತಾಯಿ ಸ್ವರ್ಗಸ್ಥರಾದ್ರು. ಉದಯ್ ರವರು ಯಾವುದೇ ವಿಷಯವನ್ನಾಗ್ಲಿ ತನ್ನ ತಾಯಿಯ ಜೊತೆ ಮುಕ್ತವಾಗಿ ಹಂಚ್ಕೊಳ್ತಿದ್ರು. ಆದ್ರೆ ಈಗ ಅವರ ತಾಯಿ ಅವರನ್ನ ಬಿಟ್ಟು ಹೋಗಿದ್ರು. ಮುಂದೆ ಅವರ ಅಕ್ಕ ಕೂಡ ಯಾವುದೋ ಕೆಲಸ ಸಿಕ್ತು ಅಂತ ದೇಶ ಬಿಟ್ಟು ದೂರದ ಮಸ್ಕತ್ಗೆ ಹೋಗಿ ಸೆಟಲ್ ಆಗ್ತಾರೆ. ಇದಾದ ನಂತರ ಉದಯ್ ರವರ ಅಣ್ಣ ಕೂಡ ನಿಗೂಢ ಕಾರಣಗಳ ಅಡಿಯಲ್ಲಿ ತಾವು ಕೂಡ ನಿಧನರಾಗ್ತಾರೆ. ಈ ರೀತಿ ಉದಯ್ ತನ್ನ ಪರಿವಾರದ ಒಬ್ಬೊಬ್ಬ ಸದಸ್ಯರನ್ನೇ ಒಂದೊಂದು ರೀತಿಯಲ್ಲಿ ಕಳೆದುಕೊಳ್ತಾ ಹೋದ್ರು. ಅವ್ರ ತಂದೆ ಕೂಡ ಅವರನ್ನ ಬಿಟ್ಟು ಬೇರೊಬ್ಬರನ್ನ ಮದುವೆಯಾಗಿ ಅವ್ರ ಜೊತೆ ಹೋಗಿ ಉದಯ್ ರವರಿಗೆ ಮೀಸಲಿರಬೇಕಾದಂತ ಆಸ್ತಿಯ ಬಹುಭಾಗವನ್ನ ಹಾಳು ಮಾಡ್ತಾರೆ. ಇನ್ನು ಉದಯ್ ರವರ ಮ್ಯಾನೇಜರ್ ಆಗಿದ್ದಂತ ಮುನ್ನ ಎಂಬ ವ್ಯಕ್ತಿಯನ್ನು ಕೂಡ ಆಗ ಅವ್ರಿಗೆ ಸಾಕಷ್ಟು ವಿಶ್ವಾಸದ್ರೋಹದ ಕೆಲಸಗಳು ನಡೀತವೆ. ಈತ ಉದಯ್ ರವರ ಹೆಸರನ್ನ ಅಕ್ರಮವಾಗಿ ಬಳಸಿಕೊಂಡು ಅವರ ಹೆಸರಲ್ಲಿ ಅನೇಕರಿಂದ ಲಕ್ಷಾಂತರ ರೂಪಾಯಿಗಳನ್ನ ಪೀಕಿ ಎಸ್ಕೇಪ್ ಆಗಿದ್ದ. ಅವನು ಮಾಡದಂತ ಈ ದ್ರೋಹದಿಂದಲೂ ಕೂಡ ಉದಯ್ ಲಕ್ಷಾಂತರ ರೂಪಾಯಿಗಳನ್ನ ತಾವೇ ಕೈಯಾರೆ ಹಾಕಬೇಕಾಗಿ ಬರುತ್ತೆ. ಇನ್ನು ಇದೇ ಸಮಯದಲ್ಲಿ ಅವರ ಪತ್ನಿ ರಿಷಿತಾ ಹೇಳಿದ್ದು ಏನಪ್ಪಾ ಅಂದ್ರೆ ಉದಯ್ ರವರ ತಾಯಿ ತಾವು ಕಣ್ಮರೆ ಆಗುವಂತ ಮುನ್ನ ಕೆಜಿಗಟ್ಟಲೆ ಬಂಗಾರ, ಬೆಳ್ಳಿ ಹಾಗೂ ಲಕ್ಷಾಂತರ ರೂಪಾಯಿಗಳನ್ನ ಉದಯ್ ರವರ ಹೆಸರಿಗೆ ಬಿಟ್ಟು ಹೋಗಿದ್ರು. ಆದ್ರೆ ಉದಯ್ ಅದ್ಯಾವುದನ್ನು ಕೂಡ ಉಳಿಸ್ಕೊಳ್ಳದೆ ಅದೆಲ್ಲವನ್ನು ಕೂಡ ಸಿನಿಮಾಗೆ ಹಾಕಿ ಕೈ ಸುಟ್ಕೊಂಡ್ರು ಅಂತ ಅವರು ಆರೋಪಿಸಿದ್ರು. ಅದೆಲ್ಲವನ್ನು ಕೂಡ ಕಳೆದುಕೊಂಡಂತ ಉದಯ್ ಕಳೆದ ಕೆಲ ದಿನಗಳಿಂದ ಮನೆಯಲ್ಲಿ ವಿಚಿತ್ರವಾಗಿ ವರ್ತಿಸ್ತಾ ಇದ್ರು ಅಂತಾನು ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಅಸಲಿ ವಿಷಯ ಬೇರೆನೆ ಇತ್ತು. ಉದಯ್ ರವರ ಮರಣದ ನಂತರ ಅವರ ಸ್ನೇಹಿತರು ಹೇಳಿದ್ರ ಪ್ರಕಾರ ಉದಯ್ ರವರ ಪತ್ನಿ ರಿಷಿಕಾ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ. ಅವ್ರಿಗೆ ತಮ್ಮ ಕೆಲಸದ ಜಾಗದಲ್ಲಿ ತುಂಬಾ ಜನ ಪುರುಷ ಕಲಿಗಳ ಜೊತೆ ಸ್ನೇಹ ಮತ್ತು ಪರಿಚಯ ಇತ್ತು. ತನ್ನ ಜೊತೆ ಕೆಲಸ ಮಾಡುವಂತ ತುಂಬಾ ಜನ ಯುವಕರ ಜೊತೆ ಅವರು ಸುತ್ತಾಡ್ತಿದ್ರು. ಅವತ್ತು ಉದಯ್ ಮರಣದ ಹಿಂದಿನ ರಾತ್ರಿ ಕೂಡ ರಿಷಿತಾ ತನ್ನ ಗೆಳೆಯನ ಬರ್ತ್ಡೇ ಪಾರ್ಟಿಗೆ ಹೋಗಿದ್ರು. ಈ ಉದಯ್ ರಿಷಿತಾಗೆ ಎಷ್ಟು ಸಲ ಕರೆ ಮಾಡಿದ್ರು ಕೂಡ ರಿಷಿತಾ ಫೋನ್ ಅನ್ನ ರಿಸೀವ್ ಮಾಡಿಲ್ಲ. ಇದಾಗಿ ರಾತ್ರಿ 12 ಸುಮಾರಿಗೆ ರಿಷಿತಾ ತಾವೇ ಉದಯ್ಗೆ ಕರೆ ಮಾಡಿದಾಗ ಉದಯ್ ಫೋನ್ಗೆ ಆನ್ಸರ್ ಮಾಡಲಿಲ್ಲ. ಎಷ್ಟು ಸಲ ಕರೆ ಮಾಡಿದ್ರು ಕೂಡ ಉದಯ್ ಫೋನ್ ಅನ್ನ ತೆಗೆದೇ ಹೋದಾಗ ಗಾಬರಿಗೊಂಡಂತ ರಿಷಿತಾ ಮನೆಗೆ ಬಂದು ಉದಯ್ ಅಂತ ಕಿರ್ಚಿ ಅವ್ರಿಗಾಗಿ ಸುತ್ತಲೂ ಹುಡುಕಾಡ್ತಾರೆ. ಕೊನೆಗೆ ಮನೆಯ ಜಿಮ್ ಏರಿಯಾದಲ್ಲಿ ಉದಯ್ ಸಾವನ್ನಪ್ಪಿದ ಸಂಗತಿ ಬಯಲಾಗುತ್ತೆ. ಇದರಿಂದಾಗಿ ಉದಯ್ ರವರ ಅಕಾಲಿಕ ಮರಣ ಇಡೀ ತೆಲುಗು ಇಂಡಸ್ಟ್ರಿಯನ್ನೇ ಆಗ ತಲ್ಲಣ ಮಾಡಿತ್ತು. ಅವರ ಸಾವಿನ ನಂತರ ಅವರ ಅಕ್ಕ ಹೇಳಿದೇನಪ್ಪ ಅಂದ್ರೆ ಇದು ಸಹಜ ಸಾವಲ್ಲ, ಇದೊಂದು ಬಲವಂತದ ಮರಣ. ಅವನ ಪತ್ನಿ ಹೇಳದಂತೆ ಅವನಿಗೆ ಯಾವುದೇ ತರಹದ ಆರ್ಥಿಕ ಅಥವಾ ಹಣಕಾಸಿನ ಸಮಸ್ಯೆ ಇರಲಿಲ್ಲ. ಅವನ ಹತ್ರನೇ ಕೆಜಿಗಟ್ಟಲೆ ಬೆಳ್ಳಿ, ಬಂಗಾರ ಹಾಗೂ 3 ಕಡೆ ಕೋಟಿಗೆ ಬೆಲೆ ಬಾಳುವಂತ ಜಮೀನು ಮತ್ತು ಪ್ರಾಪರ್ಟಿ ಇತ್ತು. ಅವನ ಹೆಂಡತಿ ಹೇಳ್ತಿರೋದೆಲ್ಲ ಸುಳ್ಳು. ಅವನು ತನ್ನ ಜೀವ ತಾನೇ ತೆಗೆದುಕೊಳ್ಳೋದಕ್ಕೆ ನಿಜವಾದ ಕಾರಣ ಅವಳಿಗೆ ಬೇರೆಯವ್ರ ಜೊತೆ ಇದ್ದಂತ ಅಕ್ರಮ ಸಂಬಂಧ. ಅವಳು ಅವನ ಜೊತೆ ನಿಷ್ಠೆಯಿಂದ ಇರ್ಲಿಲ್ಲ. ಅವಳು ಮಾಡದಂತ ಮೋಸದಿಂದಾಗಿ ಅವನು ತೀವ್ರ ಖಿನ್ನತೆಗೆ ಜಾರಿ ಕುಡಿತದ ವ್ಯಸನವನ್ನ ಶುರು ಮಾಡ್ಕೊಂಡ. ಕೊನೆಗೆ ಈ ರೀತಿ ಕಣ್ಮರೆಯಾಗಿ ಹೋದ ಅಂತ ಅವರು ಕಂಬನಿಗರೆದಿದ್ರು. ಉದಯ್ ಕಿರಣ್ ರವರ ಸಾವಿನ 7 ವರ್ಷಗಳ ನಂತರ ಅವರು ಕೊನೆಯದಾಗಿ ಬರೆದಿಟ್ಟಿದ್ದಂತ ಒಂದು ನೋಟ್ನ ಕಾಪಿ ಸಿಕ್ಕಿತ್ತು. ಅದರಲ್ಲಿ ಅವರು ತಮ್ಮ ಪತ್ನಿಯನ್ನ ಉದ್ದೇಶಿಸಿ ಏನ್ ಬರ್ದಿದ್ರು ಅಂದ್ರೆ, ನೋಡು ರಿಷಿಕಾ, ನೀನು ಯಾರನ್ನ ತುಂಬಾ ನಂಬಿದ್ಯೋ ಅವನು ನಿನಗೆ ಲಾಯಕಾದವನಲ್ಲ. ಅವನೊಬ್ಬ ನಯವಂಚಕ, ಮೋಸ್ಕಾರ, ಅವನು ತುಂಬಾ ಕೆಟ್ಟವನು. ಇದು ನಿನಗೆ ಈಗ ಅರ್ಥವಾಗದೇ ಇರಬಹುದು. ಆದ್ರೆ ಒಂದಲ್ಲ ಒಂದ್ ದಿವಸ ಮುಂದೆ ನಿನಗೆ ಈ ಸತ್ಯ ಗೊತ್ತಾಗುತ್ತೆ. ಅವತ್ತು ಈ ನಿನ್ನ ಉದಯ್ ಜೀವಂತವಾಗಿರೋದಿಲ್ಲ. ನನ್ನ ಹೆಸರಲ್ಲಿ ನಮ್ಮಮ್ಮ ನನಗಾಗಿ ಬಿಟ್ಟು ಹೋದಂತ ಬೆಳ್ಳಿ ಬಂಗಾರವನ್ನ ಮರೆಯದೆ ನಾನು ಹೋದ ನಂತರ ನನ್ನ ಅಕ್ಕನಿಗೆ ಕೊಡು. ನೀನು ನನ್ನ ಬಾಳ ಸಂಗಾತಿಯಾಗಿ ನನ್ನ ಜೀವನವನ್ನ ಬಂಗಾರ ಮಾಡ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ಚಿತ್ರರಂಗದಲ್ಲಿ ಈಗ ಎಲ್ಲರೂ ಕೂಡ ನನ್ನನ್ನ ಒಬ್ಬ ಹುಚ್ಚನ ಹಾಗೆ ನೋಡ್ತಿದ್ದಾರೆ. ಈಗ ನಾನು ಯಾರಿಗೂ ಬೇಡ. ಇಲ್ಲಿ ನಾನು ತಗೊಂಡಂತ ಒಂದು ಸಣ್ಣ ತಪ್ಪು ನಿರ್ಧಾರ ನನ್ನ ಬದುಕನ್ನೇ ಸರ್ವನಾಶ ಮಾಡ್ತು. ನಾನು ನಮ್ದವರೆಲ್ಲ ನನಗೆ ದ್ರೋಹ ಮಾಡಿದ್ರು. ಇದನ್ನೆಲ್ಲ ನೋಡಿ ನಾನೇನು ಬದುಕಿರೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಹೋಗ್ತಾ ಇದ್ದೀನಿ ಅಂತ ಅವರು ಅತ್ಯಂತ ನೋವಿನಿಂದ ಅದರಲ್ಲಿ ಬರೆದಿದ್ರು. ವೀಕ್ಷಕರೇ, ಇದು ಉದಯ್ ಕಿರಣ್ ಎಂಬ ನತದೃಷ್ಟ ವ್ಯಕ್ತಿಯ ದುರಂತ ಕತೆ. ನಟ ಚಿರಂಜೀವಿ ಅವರ ಮಗಳಿಗೆ ತುಂಬಾ ಜನ ಗೆಳೆಯರಿದ್ರು ಅನ್ನುವಂತ ಕಾರಣಕ್ಕೆ ಆ ಮದುವೆ ಬೇಡ ಅಂತ ಉದಯ್ ಹಿಂದು ಮುಂದೆ ಚೆಕ್ ಮಾಡದೆ ಒಬ್ಬ ಮೋಸಗಾತಿನ ನಂಬಿ ಮದುವೆಯಾಗಿ ಇನ್ನೊಂದು ತಪ್ಪನ್ನ ಮಾಡಿದ್ರು. ಅವಳು ದ್ರೋಹಿ ಅಂತ ಗೊತ್ತಾದ ತಕ್ಷಣ ಅವಳಿಂದ ದೂರ ಬರಬೇಕಿತ್ತು. ಆದ್ರೆ ಉದಯ್ ಈ ಲೋಕವನ್ನೇ ಬಿಟ್ಟು ದೂರ ಹೋದ್ರು. ಈಗ ಹೇಳಿ, ಇವರ ಸಾವಿಗೆ ನಿಜವಾದಂತ ಕಾರಣ ಯಾರು? ಇವರ ತಿರಸ್ಕಾರವನ್ನ ಸಹಿಸಿಕೊಳ್ಳದೆ ಇವರನ್ನ ಮೇಲಿಂದ ಮೇಲೆ ತುಳಿಯೋದಕ್ಕೆ ಪ್ರಯತ್ನ ಪಟ್ಟಂತ ಚಿತ್ರರಂಗದ ಗಣ್ಯರ, ಅಥವಾ ಮದುವೆ ಹೆಸರಲ್ಲಿ ನಾಟ್ಕಾಡಿ ಇವ್ರಿಗೆ ಮೋಸ ಮಾಡದಂತ ಇವರ ಹೆಂಡತಿನ, ಅಥವಾ ಅವತ್ತು ಅವರು ತಮ್ಮ ಮನಸ್ಸಿನ ಅಭಿಪ್ರಾಯವನ್ನ ತಾವು ಹಿಂಜರಿದೆ ಹೇಳ್ಕೊಂಡಿದ್ದೆ ಮಹಾಪರಾಧ ಆಗಿ ಹೋಯ್ತಾ? ಇದರಲ್ಲಿ ಯಾರ ಪಾಲು ಹೆಚ್ಚು ಅನ್ನೋದನ್ನ ಕಮೆಂಟ್ ನ ಮೂಲಕ ತಿಳಿಸಿ. ಹಾಗೂ ಉದಯ್ ರವರ ಯಾವ ಚಿತ್ರ ನಿಮ್ಗೆ ಇಷ್ಟದ ಚಿತ್ರ ಅಂತ ಕೂಡ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.